ನಮ್ಮ ಆತ್ಮದ ಒಟ್ಟಿಗೆ ನಾವು ಸ್ಪಂದಿಸಬೇಕು ಅನ್ನೋದು ಇಲ್ಲವೇ ಇಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಇನ್ಕ್ಲಿನೇಷನ್, ಇಲ್ಲವೇ ಇಲ್ಲ. ವಿ ಆರ್ ರಿಲಿಜಿಯಸ್. ಈಗ ನಾನು ಅದಕ್ಕೆ ಕೆಲವೆಲ್ಲ ನಾನು ಮಾತಾಡ್ತಾ ಇದ್ದೀನಿ, ನೀವು ರಿಲಿಜಿಯಸ್. ನಾನು ಹೇಳ್ತೀನಿ, ಸ್ವಾಮೀಜಿಗೂ ಒಂದು ಗುರೂಜಿಗೂ ಏನು ವ್ಯತ್ಯಾಸ, ನನಗೂ ಇನ್ನೊಂದು ಸ್ವಾಮೀಜಿಗೂ ಏನು ವ್ಯತ್ಯಾಸ. ಇದು ನನಗೆ ಹೆಚ್ಚು ಅನ್ನೋದಲ್ಲ, ನಿಮಗೆ ಕಡಿಮೆ ಅನ್ನೋದು ಅಲ್ಲ. ರಿಲಿಜಿಯಸ್ ಪಾತ್ ಹೋದರೆ ಒಂದು, ಸ್ಪಿರಿಚುವಲ್ ಪಾತ್ ಹೋದರೆ ಇನ್ನೊಂದು. ಸೊ ಇದನ್ನು ಯಾಕೆಂದರೆ ಸ್ಪಿರಿಚುವಲ್ ಪಾತ್ನಲ್ಲಿ ಏನಾಗುತ್ತೆ ಅಂದಾಗ ನಿಮ್ಮ ಆತ್ಮಕ್ಕೆ ಭಾಳ ಪ್ರೋತ್ಸಾಹ ಸಿಗುತ್ತೆ. ರಿಲಿಜನ್ ಹೋಯಿತು ಅಂದರೆ ನಿಮ್ಮ ಆತ್ಮ ಬಿಟ್ಟು ಮಡಿ ಮೈಲ್ಗೆ ಜಾಸ್ತಿ ಆಗುತ್ತೆ. ಒನ್ಸ್ ಯು ಗೋ ಆನ್ ಅ ರಿಲಿಜಿಯಸ್ ಪಾತ್, ದೆನ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್ ಮಡಿ ಮೈಲ್ಗೆ. ಇಫ್ ಯು ಫಾಲೋ ದ ಸ್ಪಿರಿಚುವಲ್ ಪಾತ್, ನಿಮಗೆ ಬರೀ ಸ್ಪಂದನ ಹೆಚ್ಚು, ಆ ಸ್ಪಂದನಕ್ಕೆ ಏನು ಬೇಕೋ ಆ ಜಾಗ ಸೀಮಿತವಾಗಿರುತ್ತೆ. ವೆನ್ ಯು ಗೋ ಆನ್ ಅ ಸ್ಪಿರಿಚುವಲ್ ಪಾತ್, ಜಾಗ ಈಸ್ ರಿಲಿಜನ್ ಬೇಸ್ಡ್, ಬಟ್ ಯುವರ್ ಸ್ಪಿರಿಟ್ is soul based. So you have two options, either you follow religion or you follow soul based life. Religion ಹೋಯಿತು ಅಂದರೆ ಮಡಿ ಮೈಲ್ಗೆ ಸಿಕ್ಕಾಕೊಂಡ್ಬಿಡ್ತೀರ, ಆ್ಯಂಡ್ ದೆನ್ ಯು ವಿಲ್ ಬಿ ಮೋರ್ ಕನ್ಫ್ಯೂಸ್ಡ್. ನಿಮಗೆ ಆ ರೀತಿ ಮಡಿ ಮೈಲ್ಗೆ ಮಾಡೋಕ್ಕಾಗಲ್ಲ. ಬಿಕಾಸ್ ಬೇಸಿಕಲಿ ಇಟ್ ಮೇಕ್ಸ್ ಯು ಗೋ ಟುವರ್ಡ್ಸ್ ಇನ್ಸೊಲೆನ್ಸ್. ಆದ್ದರಿಂದ ಏನಾಗುತ್ತೆ, ನಿಮ್ಗಳಿಗೆಲ್ಲ ಬೇಜವಾಬ್ದಾರಿ ಆಗುತ್ತೆ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮನೇ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಇದೆಲ್ಲ ರಿಲಿಜನ್ ಆಗಿಬಿಟ್ರೆ ಮಡಿ ಮೈಲ್ಗೆ ಅಂತ ಅನ್ನಿಸ್ಬಿಡುತ್ತೆ ನಿಮಗೆ. ನಿಮಗೇನಾಗುತ್ತೆ ಅಂದರೆ ಇದು ಇಗ್ನೋರೆನ್ಸ್, ಮಡಿ ಮೈಲ್ಗೆ ಅನ್ನೋದು ತುಂಬ ಇಗ್ನೋರೆಂಟಾಗಿ ಯೋಚನೆ ಮಾಡಿದ್ದೀರ ನೀವು, ತುಂಬ ಮಡಿ ಮೈಲ್ಗೆ. ಸೊ ಯು ಶುಡ್ ಹ್ಯಾವ್ ಅ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಯಾರು ಫಾಲೋ ಮಾಡ್ತಾ ಇದ್ದಾರೆ, ಆ ಫಾಲೋ ಮಾಡೋದನ್ನ ಗಟ್ಟಿ ಹಿಡ್ಕೋಬೇಕು. ಐ ಡೋಂಟ್ ವಾಂಟ್ ಟು ನೇಮ್, ದೇರ್ ಆರ್ ಲಾಟ್ ಆಫ್ ಪೀಪಲ್ ಇನ್ ದ ಹೊರೈಸಾನ್. ಹಿಂದೆ ಇರೋರು, ಈಗಿರೋರು, ಮುಂದಕ್ಕೆ ಬರೋರು ಸುಮಾರಿದ್ದಾರೆ. ಮುಂದಕ್ಕೆ ಬರೋರು ಗೊತ್ತಿಲ್ಲ ನಿಮಗೆ, ಸೊ ಡೋಂಟ್ ವರಿ ಅಬೌಟ್ ಇಟ್. ಬಟ್ ನಿಮ್ಮಲ್ಲಿರೋತಕ್ಕಂಥ ಅಜ್ಞಾನ ಹೆಂಗೆ ತೆಕ್ಕೊಳ್ಳೋದು ನೀವು? ಯಾಕಂದರೆ ಯು ಹ್ಯಾವ್ ಬೀನ್ ಟ್ರೈನ್ಡ್, ಯು ಹ್ಯಾವ್ ಬೀನ್ ಟ್ರೈನ್ಡ್ ಟು ಅ ಸರ್ಟನ್ ಲೆವೆಲ್. ನಿಮ್ಮ ಪೇರೆಂಟ್ಸ್ ದೇ ಹ್ಯಾವ್ ಬೀನ್ ಟ್ರೈನ್ಡ್, ಯುವರ್ ಪೇರೆಂಟ್ಸ್ ಆರ್ ಆಲ್ಸೋ ಬೀಯಿಂಗ್ ಟ್ರೈನ್ಡ್. ನಿಮ್ಮ ಮೂರನೇ ತಲೆ ನೀವು, ನಾಲ್ಕನೇ ತಲೆ ಹಿಂದೆ ನೋಡಿದ್ರು ಕೂಡ, ನಿಮ್ಮ ಹಿಂದೆ 4 ತಲೆ ನೋಡಿದ್ರು ಕೂಡ ಇಲ್ಲ ರಿಲಿಜಿಯಸ್ ಆಗಿರ್ತಾರೆ, ಇಲ್ಲ ಅಂದರೆ ದೇವರೇ ಇಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಇರ್ತಾರೆ. ಮಡಿ ಮೈಲ್ಗೆ ಅನ್ನೋದು ಇನ್ನು ಸ್ವಲ್ಪನೂ ಇಲ್ಲ. ಸೊ ಯು ಪೀಪಲ್ ಡಿಸೈಡ್. ಬಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ignorance as well as awareness. ignorance ಅಂದರೆ ಏನು, ಅವೇರ್ನೆಸ್ ಅಂದರೆ ಏನು? ಅವೇರ್ನೆಸ್ ಅಂದರೆ ಜಾಗೃತ, ಇಗ್ನೋರೆನ್ಸ್ ಅಂತು ಅಂದರೆ ಮೂರ್ಖ, ಮೂಢ. ಸೊ ಡು ಯು ವಾಂಟ್ ಟು ಬಿ ಮೂರ್ಖ ಆರ್ ಮೂಢ, ಆ್ಯಂಡ್ ಯು ವಾಂಟ್ ಯುವರ್ ಫ್ಯಾಮಿಲಿ ಟು ಬಿ emboiled in murkatana and moodatana, or you want to be aware? Because finally enlightenment is nothing but extreme awareness. ಅವೇರ್ನೆಸ್ ಇರಬೇಕು. ಈ ನಿಮ್ಮಲ್ಲಿ ಏನಾಗಿದೆ ಅಂದರೆ ಯು ಆರ್ ಆಲ್ ಕನ್ಫ್ಯೂಸ್ಡ್. ಐ ನೋ. ಸುಮ್ಮನೆ ನಾನು ನಿಮ್ಮ ಹತ್ರ ಒಂದು ಸೆಂಟೆನ್ಸ್ ಮಾತಾಡಿದ್ರೆ
ಐ ನೋ ನಿಮ್ಮಲ್ಲಿ ಎಷ್ಟು ಮೂರ್ಖತನ ಇದೆ, ನಿಮ್ಮಲ್ಲಿ ಎಷ್ಟು ಮೂಢತನ ಇದೆ, ಬಟ್ ಹೇಳಿದ್ರೆ ಬೇಜಾರು ಮಾಡ್ಕೋತೀರ. ನ್ಯಾಚುರಲಿ ಯುವರ್ ಈಗೋ ವಿಲ್ ಬಿ ಅಫೆಕ್ಟೆಡ್. ಇಲ್ಲಿರೋದು ಈ ನಿಮ್ಮ ಈಗೋ ಅಫೆಕ್ಟ್ ಮಾಡೋಕ್ಕಲ್ಲ, ಯುವರ್ ಈಗೋ ಟು ಗೋ ಇನ್ ಟು ಪಾಸಿಟಿವ್ ಡ್ರೈವ್ ಆ್ಯಂಡ್ ಡೈನಾಮಿಸಮ್. ಈಗೋ ಅನ್ನೋದು ಇಚ್ಛಾಶಕ್ತಿ. ಬೇಸಿಕ್ ಲೆವೆಲ್ ಆಫ್ ಈಗೋ ಇಸ್ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಅವೇರ್ನೆಸ್. ಈಗ ನಾವು ಸ್ನಾನ ಮಾಡಿದ ತಕ್ಷಣ ಬಟ್ಟೆ ಹಾಕೋತೀವಿ, ದಟ್ ಈಸ್ ಸೆಲ್ಫ್ ಅವೇರ್ನೆಸ್. ಆ ತಕ್ಕಂತೆ ಅಕೇಶನ್ಗೆ ತಕ್ಕಂತೆ ಬಟ್ಟೆ ಹಾಕೋತೀವಿ, ಅದು ಸೆಲ್ಫ್ ಅವೇರ್ನೆಸ್. ನಾವು ತಲೆ ಬಾಚ್ಕೋತೀವಿ, ಅದು ಸೆಲ್ಫ್ ಅವೇರ್ನೆಸ್. ವಿ ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಅ ವೆರಿ ಕ್ಲೀನ್ ಆ್ಯಂಡ್ ಅ ಹೆಲ್ತಿ ವೇ, ದಟ್ ಈಸ್ ಆಲ್ಸೋ ಸೆಲ್ಫ್ ಅವೇರ್ನೆಸ್. ಸೊ ಸೆಲ್ಫ್ ಅವೇರ್ನೆಸ್ಸಿಂದಾನೇ ಶುರು. ಸೊ ಸೆಲ್ಫ್ ಅವೇರ್ನೆಸ್ಸಿಂದ ಎಕ್ಸ್ಟ್ರೀಮ್ ಅವೇರ್ನೆಸ್ ಆರ್ ಹೈಟನ್ಡ್ ಅವೇರ್ನೆಸ್ಗೆ ಹೋಗೋದು. ಹೈಟನ್ಡ್ ಅವೇರ್ನೆಸ್ಗೆ ಹೋದಾಗ, ಆರ್ಡಿನರಿ ಸೆಲ್ಫ್ ಅವೇರ್ನೆಸ್ಸಲ್ಲಿದ್ದಾಗ ಹೈಟನ್ಡ್ ಅವೇರ್ನೆಸ್ಗೆ ಹೋಗೋದು ತುಂಬ ಸುಲಭ. ಆ ಸುಲಭ ಮಾಡಿದಾಗ ನಮಗೆ ಚೆನ್ನಾಗಿ ಅರಿವು ಬರುತ್ತೆ. ಹೈಟನ್ಡ್ ಅವೇರ್ನೆಸ್ ಅಂದರೆ ವಿ ಬಿಕಮ್ ಅವೇರ್ ಕಾನ್ಷಿಯಸ್ಲಿ, ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ. ಈ ಅವೇರ್ನೆಸ್ಸು, ಈ ಜಾಗೃತ ನಮಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಒಳಗಡೆ ಇರೋ ಶೋಭಿಸೋತಕ್ಕಂಥ ವೈಬ್ರೇಷನ್ಸ್ ಈಚೆ ಬರುತ್ತೆ. ನಮ್ಮಲ್ಲಿ ಜನರಲ್ ಆಗಿರೋದು ಏನು? ಸೆಲ್ಫ್ ಅವೇರ್ನೆಸ್ ಯಾತಕ್ಕೆ ಬರುತ್ತೆ ಮನುಷ್ಯನಿಗೆ? 8,40,000 ಜೀವಯೋನಿಗಳಲ್ಲಿ ಅವೇರ್ನೆಸ್ ಇರೋದು ಮನುಷ್ಯ ಯೋನಿ ಮಾತ್ರ. ಮಿಕ್ಕಿದ್ದವ್ರಿಗೆಲ್ಲ ಇನ್ಸ್ಟಿಂಕ್ಟ್ ಬೇಸ್ಡ್. ಅದೆಲ್ಲ ಸಾಕಷ್ಟು ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಹೇಳಿದ್ರು ಏನು ತಪ್ಪಾಗೋದಿಲ್ಲ. ಸೊ ಅವೇರ್ನೆಸ್ ಈಸ್ ವಾಟ್ ವಿ ಆರ್ ಸಪೋಸ್ ಟು ಬಿ. ಸ್ವಲ್ಪ ಜಾಗ್ರತೆಯಲ್ಲಿರಬೇಕು. ಮಾನ ಮರ್ಯಾದೆ, ಯಾವ ರೀತಿ ಮಾತಾಡ್ತೀವಿ, ಎಷ್ಟು ಪೊಲೈಟಾಗಿರ್ತೀವಿ, ಯಾವ ಥರ ನಾವು ನಡ್ಕೋತೀವಿ, ಆ ನಡವಳಿಕೆಯಿಂದ ಯಾವ ರೀತಿ ಭಾವನೆ ಕೊಡ್ತೀವಿ ಇನ್ನೊಬ್ಬರಿಗೆ, ಅದು ನಮ್ಮನ್ನು ವೆರಿ ಸೆಲ್ಫ್ ಕಂಪೋಸ್ಟಾಗಿ ಮಾಡುತ್ತೆ. ಸೊ ಸ್ವಲ್ಪ ಜಾಗ್ರತೆ ಇಟ್ಕೋತೀವಿ. ಯಾರ ಹತ್ರ ಏನು ಮಾತಾಡಬೇಕು ಅನ್ನೋತಕ್ಕಂಥ ವಿಚಾರ ನಮಗೆ ಜಾಗ್ರತೆ ಬರುತ್ತೆ. ಈ ಸೆಲ್ಫ್ ಅವೇರ್ನೆಸ್ ಏನು ಮಾಡುತ್ತೆ ಅಂದಾಗ, ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ, ಸೊ ಅದನ್ನ ಬಗ್ಗೆ ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ವಿಚಾರಿಸ್ಬೇಕು. ದಿಸ್ ಆಲ್ ಸೆಲ್ಫ್ ಅವೇರ್ನೆಸ್. ಸೊ ದಿಸ್ ಸೆಲ್ಫ್ ಅವೇರ್ನೆಸ್ ನಮ್ಮನ್ನು ಪಾಲಿಷ್ಟಾಗಿ ಮಾತಾಡಿ, ನಮ್ಮನ್ನು ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡಬೇಕಾದ್ರೆ ನಾವಿನ್ನೂ ಸಮಾಜ ಜೀವಿ ಆಗ್ತೀವಿ. ಅವೇರ್ನೆಸ್ ಇದ್ದರೆ ನಾವು we are very polite to other people, we are polite to ourselves, we are polite to the family members. ಒಂದು ಸಾತ್ವಿಕ ಮನೋಭಾವನೆ ಇಟ್ಕೊಳ್ತೀವಿ ನಾವು. ಆ ಸಾತ್ವಿಕ ಮನೋಭಾವನೆ ಇಟ್ಕೊಂಡಾಗ ಏನಾಗುತ್ತೆ ಅಂದಾಗ, ಇದು ಬೇಸಿಕ್ಕಾಗಿ ನಾವು ಮಾಡೋತಕ್ಕಂಥ ಕೆಲಸ. ಇಫ್ ಯು ಹ್ಯಾವ್ ನಾಟ್ ಫಾಲೋಡ್ ಎನಿ ಒನ್ ಆಫ್ ದೀಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು, ದೆನ್ ಇಟ್ ಇಸ್ ಟೈಮ್ ಯು ಶುಡ್ ನೌ ಚೇಂಜ್ ದಿ ಆ್ಯಟಿಟ್ಯೂಡ್ ಆಫ್ ಯೋರ್ಸ್. ಆಗೇನಾಗುತ್ತೆ, ಅವೇರ್ನೆಸ್ ಬಂದಾಗ ನಮಗೆ ಸ್ವಲ್ಪ ತಗ್ಗಿ ಬಗ್ಗಿ ನಡೀಬೇಕು ಅಂತ ಇರುತ್ತೆ. ಯಾವ ರೀತಿ ತಗ್ಗಿ ಬಗ್ಗಿ ನಡೀಬೇಕು ಅಂದರೆ, ಒಂದು ರೀತಿ ಒಂದು ಸಮರಸ ಭಾವನೆಗಳನ್ನು ನಾವು ನಮ್ಮ ಸ್ಪಂದನೆಗಳಿಂದ ಅದನ್ನು ಅರಿತುಕೊಳ್ಳಬೇಕು. ನಾವು ವಿ ಆರ್ ಸಾಫ್ಟ್ ಇನ್ ನೇಚರ್ ಅಂದಾಗ ನಮ್ಮಲ್ಲಿ ಒಂದು ರೀತಿ ಸಮತೋಲನದ ಒಂದು ಜೀವನ ಆಗುತ್ತೆ. ಆಗ ಸಮಾಜ ಜೀವಿಗಳಾಗ್ತೀವಿ. ರಿಲಿಜನ್ ಇರಬೇಕು, ಆದರೆ
ರಿಲಿಜನ್ ಜೊತೆಗೆ ಸ್ಪಿರಿಚುಯಾಲಿಟಿ ಇರಬೇಕು. ನಮ್ಮಲ್ಲಿ ಒಂದು ದೈವತ್ವ ಇರಬೇಕು. ಅದು ಇದ್ರೇ ನಮಗೆ ಆ ಸ್ಪಿರಿಟ್ ಅರ್ಥ ಆಗೋದು ಅಲ್ವಾ. ಈಗ ನೋಡಿ, ನಾವು ಸಡನ್ನಾಗಿ ಯಾರು ಬಂದರು ಅಂದ್ಕೊಳ್ಳಿ, ನಾವೆಲ್ಲೋ ಒಂದು ಡ್ರೆಸ್ಸಲ್ಲಿ ಇರ್ತೀವಿ, ಕೂತ್ಕೊಳ್ಳಿ ಒಂದು ನಿಮಿಷ ಅಂತ ಹೇಳಿ ಅವ್ರನ್ನ ಕೂರಿಸ್ಬಿಟ್ಟು ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀವಿ. ಯಾಕೆ? ವೈ ಡು ವಿ ಚೇಂಜ್ ಅವರ್ ಡ್ರೆಸ್? ಬಿಕಾಸ್ we don't want to look haphazard in front of people. ಅಲ್ವಾ? ಒಂದು ಸೆಲ್ಫ್ ಎಸ್ಟೀಮ್ ಬರುತ್ತೆ, ನಮಗೆ ನಮ್ಮ ಮೇಲೆ ಖುಷಿ ಆಗುತ್ತೆ, ನಮ್ಮನ್ನು ನೋಡಿದವ್ರಿಗೂ ಕೂಡ ಖುಷಿ ಆಗುತ್ತೆ. ಅದು ಇಂಪಾರ್ಟೆಂಟ್. ದಟ್ ಈಸ್ ದ ಹೋಲ್ ಪ್ರೋಸೆಸ್. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇದು ಸೆಲ್ಫ್ ಎಸ್ಟೀಮ್. ಅದಕ್ಕೋಸ್ಕರನೇ ದ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಅಂತ ನಾವು ನೋಡಿದಾಗ ಈ ನಿಟ್ಟಿನಲ್ಲೇ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಅರೆ ನಾವು ಒಂದು ಸ್ವಲ್ಪ ನಮ್ಮ ಒಳಗಡೆ ಇರೋತಕ್ಕಂಥ ಒಂದು ಕಾರ್ಡಿಯಾಲಿಟಿ, ಒಳ್ಳೆ ಸ್ಪಂದನ ಬರಬೇಕು. ವಿ ಶುಡ್ ಬಿ ಕಾರ್ಡಿಯಲ್ ವೆನ್ ಪೀಪಲ್ ಕಮ್ ಟು ಸಿ ಅಸ್ ಆರ್ ವೆನ್ ವಿ ಗೋ ಟು ಸಿ ಅದರ್ ಪೀಪಲ್. ಇನ್ನೊಬ್ಬರು ನೋಡೋಕ್ಕೆ ಹೋಗ್ಬೇಕಾದ್ರೂ ನಾವು ಕಾರ್ಡಿಯಲ್ ಆಗಿರಬೇಕು. ಅವರು ಹೇಗೆ ನಮಗೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೋ ಅದೇ ರೀತಿ ನಾವು ಅವರಿಗೆ ಅವ್ರನ್ನ ಹೋಗಿ ನಾವು ನೋಡಿದಾಗ ಅಥವಾ ಅವ್ರು ನಮ್ಮ ಮನೆಗೆ ಬಂದಾಗ ನಾವು ಅದೇ ರೀತಿ ಕಾರ್ಡಿಯಲ್ ಆಗಿರಬೇಕು. ಯಾಕೆ ಕಾರ್ಡಿಯಲ್ ಅಂದರೆ ನಮ್ಮಲ್ಲಿ ದೈವತ್ವ ಸ್ಪಂದನ ಬರ್ತಾ ಇದೆ ಅನ್ನೋ ಅರಿವು ಈ ನಮ್ಮ ಸ್ಪಿರಿಟಲ್ಲಿ ಬರುತ್ತೆ. ನಮ್ಮ ಆತ್ಮದಿಂದ ನಮ್ಮ ಸ್ಪಂದನದ ಮೂಲಕ ಇನ್ನೊಬ್ಬರು ನೋಡಿದಾಗ ಆತ ಇರುತ್ತೆ. ಫಸ್ಟು ತಲೆ ಬಚ್ಕೊಳ್ತೀವಿ, ಇಲ್ಲ ಮುಖ ತೊಳ್ಕೊಳ್ತೀವಿ, ಇಲ್ಲ ನಾವು ಫ್ರೆಶ್ ಮಾಡ್ಕೊತೀವಿ, ಇಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ತೀವಿ, ಇಲ್ಲ ನಾವು ಶರ್ಟ್ ಗಿರ್ಟ್ ಹಾಕ್ಕೊಳ್ಳೋದೆ ಸಡನ್ನಾಗಿ ಯಾರು ಬಂತು ಅಂದರೆ ಹೋಗಿ ಶರ್ಟ್ ಹಾಕ್ಕೊಂಡು ಬರ್ತೀವಿ. ಯಾತಕ್ಕೆ ಅದು ಮಾಡೋದು? ಟು ಎಕ್ಸ್ಪ್ರೆಸ್ ಅವರ್ ಕಾರ್ಡಿಯಾಲಿಟಿ. ಈ ಥರ ನಾವು ಬಟ್ಟೆ ಹಾಕ್ಕೊಂಡು ಬಂದಾಗ ನಮ್ಮೊಳಗಡೆ ಒಂದು ಕಾರ್ಡಿಯಲ್ ಫೀಲಿಂಗ್ ಬರುತ್ತೆ, ಸಮರಸದ ಭಾವನೆ ಅವ್ರಿಗೆ ಬರುತ್ತೆ, ಅವರಿಂದ ನಮಗೆ ಬರೋ ಹಾಗೆ ನಮ್ಮಿಂದ ಅವ್ರಿಗೆ ಬರುತ್ತೆ. ಸೊ ಇದು ನಮ್ಮಲ್ಲಿ ಇರೋತಕ್ಕಂಥ ಬೇಸಿಕ್. ಎಲ್ಲರೂ ಮಾಡ್ತೀರಾ, ಮಾಡಲ್ಲ ಅಂತಲ್ಲ. ಇದು ಇಟ್ಸ್ ನಾಟ್ ಸಮಥಿಂಗ್ ನೆಗೆಟಿವ್, ಬಟ್ ಅವೇರ್ನೆಸ್ ಆ ಥರ ಇರಬೇಕು, ನಾವು ಬೆಳೆಸ್ಕೋಬೇಕು. ಇದೇನಾಗುತ್ತೆ ಅಂದರೆ ಎಸ್ಪೆಷಲಿ ವೆನ್ ವಿ ಗೋ ಆನ್ ಅ ಸ್ಪಿರಿಚುವಲ್ ಪಾತ್, ದಿಸ್ ಅವೇರ್ನೆಸ್ ತುಂಬ ಪ್ರಾಮುಖ್ಯವಾಗಿ ನಮ್ಮ ಕಣ್ಣು ಮುಂದೆ, ನಮ್ಮ ಹೊರೈಝಾನ್, ನಮಗೆ ಒಂದು ಪಿಕ್ಚರ್ ನಮ್ಮ ಮುಂದೆನೇ. ವೆನ್ ಯು ಬಿಕಮ್ ಸಾಫ್ಟ್, ಅಮಿನಬಲ್, ನಮ್ಮಲ್ಲಿರೋ ಒಂದು ಎನರ್ಜಿ ಹೊರಗಡೆ ಸೂಚಿಸ್ತಾ ತಕ್ಕಂಥ ಆ ಸ್ಪಂದನಗಳು ಹೊರಗಡೆ ಆ ರೀತಿ ಸ್ಪಂದನ ಇನ್ನೊಬ್ಬರಿಗೆ ಕೊಡೋಕ್ಕೆ ಶುರುವಾಗುತ್ತೆ. ನಾವೇನು ಮಾಡ್ತೀವಿ? ಪರ್ಕಲ್ಲಾಗಿ ಹೋಗಬಾರ್ದು. ಸೊ in the whole sense, we should present ourselves not casually, but with a little bit of self-dignity and self-respect. ಆ self-dignity ಇರಬೇಕು. ಆ self-respect, self-dignity ಇದ್ದಾಗ, here I am in the spiritual path. ಸೊ ಸ್ಪಿರಿಚುವಲ್ ಪಾತಲ್ಲಿದ್ದೀನಿ, ಸೊ ನನಗೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ, ಅದನ್ನು ಎಸ್ಟಾಬ್ಲಿಷ್ ಮಾಡಾಯ್ತು ನಾವು. ಆದರೆ ಇನ್ನೊಬ್ಬರು ಬಂದಾಗ ದೇವರ ಮುಂದೇನೂ ಅಷ್ಟೇ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಡಿಗ್ನಿಟಿ ಇಟ್ಕೋಬೇಕು ನಾವು. ಅದಕ್ಕೆ ಈ ಪ್ರಿನ್ಸಿಪಲ್ಸ್ ಬರೋದು. ಸಿ, ಈ ರೀತಿ ಎಲ್ಲ ದ ಬೇಸಿಕ್ ಲೆವೆಲ್ ಇಟ್ಕೋಬೇಕು.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.